ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಸ್ಯಾಂಡಲ್ವುಡ್ನ ಕಿಸ್ ಬ್ಯೂಟಿ ಶ್ರೀಲೀಲಾ ಸದ್ಯ ಟಾಲಿವುಡ್ ಮತ್ತು ಬಾಲಿವುಡ್ ಸಿನಿ ರಂಗದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಇತ್ತೀಚೆಗೆ ಶ್ರೀಲೀಲಾ ಸಿನಿಮಾಗಿಂತ ಹೆಚ್ಚಾಗಿ ಆ ವಿಷಯಕ್ಕೆ ಸುದ್ದಿ ಆಗ್ತಿದ್ದಾರೆ. ಹೌದು, ನಟಿ ಶ್ರೀಲೀಲಾ ಆ ನಟನ ಜೊತೆಗೆ ಡೇಟಿಂಗ್ ಮಾಡ್ತಿದ್ದಾರಾ, ಲವ್ನಲ್ಲಿದ್ದಾರಾ ಎಂಬ ಬಗ್ಗೆ ಟಾಕ್ ಶುರುವಾಗಿದೆ. ಎಸ್, ಬಾಲಿವುಡ್ ನಟ ಕಾರ್ತಿಕ್ ಆರ್ಯನ್ ಜೊತೆ ಕನ್ನಡತಿ ಶ್ರೀಲೀಲಾ ಹೆಸರು ತಳುಕು ಹಾಕೊಂಡಿದೆ. ಕಳೆದ ಅನೇಕ ದಿನಗಳಿಂದಲೂ ಕಾರ್ತಿಕ್ ಮತ್ತು ಶ್ರೀಲೀಲಾ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಸುದ್ದಿ ಸಿನಿ ಗಲ್ಲಿಯಲ್ಲಿ ಓಡಾಡ್ತಿದೆ. ಸದ್ಯಕ್ಕೆ ಇವರಿಬ್ಬರ ಡೇಟಿಂಗ್ ಸುದ್ದಿಗೆ ಪುಷ್ಟಿ ನೀಡುವಂತಿದೆ ಕಾರ್ತಿಕ್ ಆರ್ಯನ್ ಶೇರ್ ಮಾಡಿರುವ ಈ ಫೋಟೋ. ಪ್ರಕೃತಿ ನಡುವೆ ಕುಳಿತಿರುವ ಶ್ರೀಲೀಲಾ ಮತ್ತು ತಮ್ಮ ಫೋಟೋವನ್ನ ಕಾರ್ತಿಕ್ ಆರ್ಯನ್ ಶೇರ್ ಮಾಡಿದ್ದು, ಅದಕ್ಕೆ ನೀನೇ ನನ್ನ ಜೀವನ ಎಂದು ಕ್ಯಾಪ್ಷನ್ ನೀಡಿದ್ದಾರೆ. ಇದನ್ನ ನೋಡಿದ ಅಭಿಮಾನಿಗಳು ಏನೋ ಇದೆ ರಹಸ್ಯ ಅಂತಿದ್ದಾರೆ. ಅಂದಹಾಗೆ ಅನುರಾಗ್ ಬಸು ನಿರ್ದೇಶನದ ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾದಲ್ಲಿ ಕಾರ್ತಿಕ್ ಆರ್ಯನ್ ಮತ್ತು ಶ್ರೀಲೀಲಾ ನಟಿಸ್ತಾ ಇದ್ದು, ಇದೇ ಸಿನಿಮಾದ ಫೋಟೋ ಇದಾಗಿದ್ದು, ಶೂಟಿಂಗ್ ಫೋಟೋ ಆಗಿದ್ರು ಇದು ರಿಯಲ್ ಅನ್ನುವಷ್ಟರ ಮಟ್ಟಿಗೆ ಇವರಿಬ್ಬರ ಕೆಮಿಸ್ಟ್ರಿ ಇದೆ ಅಂತ ಫ್ಯಾನ್ಸ್ ಈ ಜೋಡಿಯನ್ನ ನೋಡಿ ಖುಷಿಯಾಗಿದ್ದಾರೆ. ಈ ಒಂದು ಫೋಟೋ ನೋಡಿ ಅಭಿಮಾನಿಗಳು ಇವರಿಬ್ಬರು ಡೇಟಿಂಗ್ ನಲ್ಲಿದ್ದಾರೆ ಎಂದು ಜಡ್ಜ್ ಮಾಡಿಲ್ಲ. ಯಾಕಂದ್ರೆ ಇವರಿಬ್ಬರು ಒಟ್ಟಿಗೆ ಅನೇಕ ಸಂದರ್ಭಗಳಲ್ಲಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು, ಕಾರ್ತಿಕ್ ಆರ್ಯನ್ ಮನೆಯ ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಶ್ರೀಲೀಲಾ ಭಾಗಿಯಾಗಿದ್ರು. ಇನ್ನು ಇತ್ತೀಚೆಗೆ ನಡೆದಂತಹ ಅವಾರ್ಡ್ ಫಂಕ್ಷನ್ ನಲ್ಲಿ ಭಾಗಿಯಾಗಿದ್ದ ಕಾರ್ತಿಕ್ ಆರ್ಯನ್ ಅವರ ತಾಯಿ ಆಡಿದ್ದ ಆ ಮಾತು ಕೂಡ ಕಾರ್ತಿಕ್ ಆರ್ಯನ್ ಮತ್ತು ಶ್ರೀಲೀಲಾ ಡೇಟಿಂಗ್ ಸುದ್ದಿಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು. ಅದೇನಪ್ಪಾ ಅಂದ್ರೆ, ನಿಮ್ಗೆ ಯಾವ ಥರದ ಸೊಸೆ ಬೇಕು ಅಂತ ಹೇಳಿ ಕರಣ್ ಜೋಹರ್ ಕೇಳ್ತಾರೆ. ಅದಕ್ಕೆ ಉತ್ತರಿಸಿದ ಕಾರ್ತಿಕ್ ತಾಯಿ, ನನ್ನ ಮಗನ ಹೆಂಡತಿ ಒಳ್ಳೆ ಡಾಕ್ಟರ್ ಆಗಿರಬೇಕು ಎಂದ ಕೂಡಲೇ ಎಲ್ಲರ ಕಣ್ಣು ಇದೀಗ ಶ್ರೀಲೀಲಾ ಅವರ ಮೇಲೆ ಬಿದ್ದಿದೆ. ಯಾಕಂದ್ರೆ ಶ್ರೀಲೀಲಾ MBBS ಓದಿರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಇದುವರೆಗೂ ಡೇಟಿಂಗ್ ವಿಚಾರದ ಬಗ್ಗೆ ಕಾರ್ತಿಕ್ ಮತ್ತು ಶ್ರೀಲೀಲಾ ಜೋಡಿ ಮಾತ್ರ ಏನೂ ಪ್ರತಿಕ್ರಿಯೆ ನೀಡಿಲ್ಲ.